ಅದಕ್ಕೆ ನನ್ನ ಮೈ ಮೇಲಿರೋ ಒಡವೆ ಎಲ್ಲ ಆ ಡ್ರೈವರ್ ಕೈಲಿ ಕೊಟ್ಟಿದ್ದೆ. ಅವನು ನಾಪತ್ತೆ. ಅವನ ಫೋನು ಸ್ವಿಚ್ ಆಫ್ ಆಗಿದೆ. ನಿಮ್ ಪರಿಸ್ಥಿತಿ ಕೇಳಿದ್ರೆ ದುಃಖ ಆಗತ್ತೆ. ಏನ್ ಮಾಡೋದು? ನಾನ್ ಸಹಾಯ ಮಾಡೋ ಪರಿಸ್ಥಿತಿಲಿಲ್ಲ. ನನ್ನನ್ನು ಇನ್ವೆಸ್ಟಿಗೇಷನ್ ಝೋನಲ್ಲಿ ಇಟ್ಟಿದ್ದಾರೆ. ಊರ್ಮಿಳಾ ಅವ್ರ ನಂಬರಿಂದ ನಿಮಗೆ ಸುಮಾರು ಸಲ ಕಾಲ್ ಬಂದಿದೆ. ನಾನು ನೀವು ಒಟ್ಟಿಗೆ ವ್ಯವಹಾರ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ಗೆ ಸುಳಿವು ಸಿಕ್ಕಿದೆ. ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಪೊಲೀಸ್ ಕಡೆಯಿಂದ ಕಾಲ್ ಬಂದಿದೆ. ಸದ್ಯಕ್ಕೆ ಅವ್ರಿಗೂ ನಮಗೂ ಸಂಪರ್ಕ ಇಲ್ಲ ಅಂತ ಹೇಳಿದ್ದೀನಿ. ನನ್ನ ನಂಬರ್ನ ಮತ್ತೆ ನಿಮ್ಮ ನಂಬರ್ನ ಪೊಲೀಸವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ನನಗೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ. ಇಂಥ ಸಮಯದಲ್ಲೇ ನಿನ್ನ ಸಹಾಯ ಬೇಕಪ್ಪ ಆದಿ. ಖಂಡಿತ ನನ್ನಿಂದ ಆದಷ್ಟು ನಿಮಗೆ ಸಹಾಯನ ಮಾಡ್ತೀನಿ. ಅದು ಇಂಡೈರೆಕ್ಟ್ ಆಗಿ ಮಾಡ್ತೀನಿ. ಆಯ್ತು. ಈ ಪ್ರಾಜೆಕ್ಟ್ ಕೆಲಸನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮಿಬ್ರು ಮಧ್ಯೆ ಕ್ಲಾರಿಟಿ ಇರಬೇಕು. ಯಾರ್ಯಾರು ಏನೇನು ಕೆಲಸ ಮಾಡ್ತೀವಿ, ಎಷ್ಟೆಷ್ಟು ದುಡ್ಡು ಹಾಕ್ತೀವಿ, ಯಾರ್ಯಾರು ಯಾವ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡಬೇಕು, ಲಾಭ ಬಂದಾಗ ಯಾರಿಗೆ ಎಷ್ಟು ಪರ್ಸೆಂಟೇಜು, ಇದನ್ನೆಲ್ಲ ಮಾತಾಡ್ಕೊಂಡ್ರೆ ಕೆಲಸ ಮಾಡೋಕ್ಕೆ ಈಸಿ ಆಗೋದು. ಈ ರೀತಿ ಮಾಡಿದ್ರೇನೆ ಅನಾವಶ್ಯಕವಾಗಿ ಮನಸ್ತಾಪಗಳೆಲ್ಲ ಬರಲ್ಲ. ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ಎಷ್ಟು ಖುಷಿಯಾಗಿ ಒಗ್ಗಟ್ಟಿಂದ ಶುರು ಮಾಡ್ತೀವಿ, ಮುಗಿಸ್ಬೇಕಾದ್ರೂ ಇದೇ ರೀತಿ ಒಗ್ಗಟ್ಟಿಂದ ಮುಗಿಸ್ಬೇಕು. ಕರೆಕ್ಟಾಗಿ ಹೇಳ್ದೆ. ನನಗೂ ಇದೇ ರೀತಿನೇ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ. ಯಾವುದೇ ಬಿಸ್ನೆಸ್ ಆಗಿರ್ಲಿ, ಪಾರ್ಟ್ನರ್ಸ್ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಒಂದೊಂದು ಪೈಸೆ ಕೂಡ ಎಲ್ಲಿಗೆ ಹೋಗಿದೆ, ಯಾವ್ದಕ್ಕೆ ಖರ್ಚಾಗಿದೆ ಅಂತ ಇಬ್ಬರಿಗೂ ಕ್ಲಾರಿಟಿ ಇರಬೇಕು. ಲಾಭ ಬಂದ್ರು ಇಲ್ಲ ನಷ್ಟ ಆದ್ರೂ ಅದು ನಮ್ ಕೈಲಿಲ್ಲ. ಆದ್ರೆ ಕೆಲಸ ಮಾಡ್ಬೇಕಾದ್ರೆ ತಲೆಯಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಕೆಲಸ ಮಾಡ್ಬೇಕು. ಸರಿ, ಈಗ ನಿಮ್ಮ ಹತ್ರ ಏನು ಫೆಸಿಲಿಟೀಸ್ ಇದೆ? ಅದನ್ನ ನಾನು ಹೇಳ್ತೀನಿ. ನಮ್ಮ ಹತ್ರ ವರ್ಕರ್ಸು ಮತ್ತು ಇಂಜಿನಿಯರ್ಸ್ ಇದ್ದಾರೆ. ರಾ ಮೆಟೀರಿಯಲ್ಸ್ನ ಸಾಕಷ್ಟು ಪರ್ಚೇಸ್ ಮಾಡಿಟ್ಟಿದ್ದೀವಿ. ಸರಿ ಆಯಿತು. ಎಕ್ವಿಪ್ಮೆಂಟ್ಸ್ನ ನಾ ಕೊಡ್ತೀನಿ. ರಾ ಮೆಟೀರಿಯಲ್ಸ್ನ ಎಷ್ಟಿದೆಯೋ ಅಷ್ಟು ಯೂಸ್ ಮಾಡೋಣ, ಆಮೇಲೆ ಪರ್ಚೇಸ್ ಮಾಡೋಣ. ಟೈಮಿಗೆ ಸರಿಯಾಗಿ ವರ್ಕರ್ಸ್ಗಳನ್ನ ಕಳಿಸ್ಕೊಡೋದು, ಮೆಟೀರಿಯಲ್ಸ್ ಸಪ್ಲೈ ಮಾಡೋರಿಂದ ತಗೊಂಡು ರೆಡಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ವರ್ಕರ್ಸ್ನ ಹಿಡ್ಕೊಂಡು ವರ್ಕ್ ಕಂಪ್ಲೀಟ್ ಮಾಡೋದು ನನ್ನ ಜವಾಬ್ದಾರಿ. ಹೀಗೆ ರೆಸ್ಪಾನ್ಸಿಬಿಲಿಟೀಸ್ನ ಡಿವೈಡ್ ಮಾಡ್ಕೊಳ್ಳೋಣ. ಈ ಪ್ಲಾನಲ್ಲಿ ಏನೇ ಚೇಂಜಸ್ ಇದ್ರು, ಏನೇ ಸಮಸ್ಯೆ ಆದರೂ ಮೊದಲು ಇಬ್ರು ಡಿಸ್ಕಸ್ ಮಾಡೋಣ. ಆಮೇಲೆ ಲಾಭ ಬಂದಾಗ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ತಗೋಬೇಕು ಅನ್ನೋದನ್ನ ಇವಾಗಲೇ ಡಿಸ್ಕಸ್ ಮಾಡಬೇಕಾಗತ್ತೆ. ಅಶೋಕ್, ಅದನ್ನ ನಾನು ಶಿವಗಾಮಿ ಮಾತಾಡ್ಕೊಳ್ತೀವಿ. ನಿಮ್ಮಿಬ್ರು ಕೊಲಾಬ್ರೇಷನ್ನು ಬರೀ ಈ ಪ್ರಾಜೆಕ್ಟಿಗೆ ಅಷ್ಟೇ ಸೀಮಿತ ಅಲ್ವಾ? ಅಂದ್ರೆ ನಿಮ್ಮ ಕಂಪ್ನಿ ನಮ್ಮ ಕಂಪ್ನಿ ಕೊಲಾಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾ ಈಗ ಈ ಪ್ರಾಜೆಕ್ಟಿಗೆ ನೀವೆಷ್ಟು ಖರ್ಚು ಮಾಡಿರೋ ಅನ್ನೋ ಡೀಟೇಲ್ಸು ನನಗೆ ಸಿಗುತ್ತಾ? ಶೋರ್. ಮೇಡಮ್, ರಜನಿ ಅವ್ರನ್ನ ಕಾಂಟ್ರಾಕ್ಟ್ ಡೀಟೇಲ್ಸ್ ತಗೊಂಬರಕ್ ಹೇಳಿ. ಸರಿ ಮೇಡಮ್. ಮೇಡಮ್. ಹಾ ರಜನಿ, ಆ ಕಾಂಟ್ರಾಕ್ಟ್ ಡೀಟೇಲ್ಸ್ನ ಒಂದ್ಸಲ ಓಪನ್ ಮಾಡಿ ಅವ್ರಿಗೆ ತೋರಿಸಿ. ಸರಿ ಮೇಡಮ್. ಏನ್ ಶಿವಗಾಮಿ, 30 ಟನ್ ಸ್ಟೀಲ್ಗೆ 2,10,000 ಅಂತ ಇದೆ. ಹೌದಾ? ಎಲ್ಲಿ ಕೊಡಿಲಿ?
ಇದು 21 lakhs ಅಲ್ವಾ? ಏನ್ ಶಿವಾಮಿ ಇದು? ಅಕೌಂಟ್ ಮೇಂಟೈನ್ ಮಾಡೋ ಲಕ್ಷಣನ ಇದು? 18,90,000 ಲೆಕ್ಕ ಕಮ್ಮಿ ಬರ್ತೈತಿಲ್ಲ? ಹೇ, ಕಂಪ್ನಿಗೆ ಲಾಸ್ ಆಗ್ತಿಲ್ವಾ? ಈ ತರನ ಅಕೌಂಟ್ ಮೇಂಟೈನ್ ಮಾಡೋದು ಶಿವಗಾಮಿ. ಮಿಸ್ಟರ್ ಆರ್ಯ, ಇವರು ಹೊಸಬ್ರು, ಕಲಿತಾ ಇದ್ದಾರೆ. ವಾಟ್ ಎ ಜೋಕ್. ಅಲ್ಲ ಅಶೋಕ್, ನಾವೇನು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದೀವ? ಕಲಿಯೋರ್ನ ಹಿಡ್ಕೊಂಡು ಕೆಲಸ ನಡೆಸೋದಕ್ಕೆ. ಇದು ಬಿಸ್ನೆಸ್. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಜಾಗ. 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಒಳ್ಳೆ ಕೆಲ್ಸದವರೇ ಸಿಗ್ತಾರಲ್ಲ. ಈ ತರ ಅಪ್ರೆಂಟಿಸ್ನೆಲ್ಲ ಹಿಡ್ಕೊಂಡು ಯಾಕೆ ಕಂಪ್ನಿ ನಡೆಸ್ತಿದ್ಯಾ ಶಿವಗಾಮಿ? ನೋಡು, 5,000 ಉಳ್ಸಕ್ ಹೋಗಿ 19 lakhs ನಿನ್ ಕೈ ತಪ್ಪೋಗ್ತಾ ಇತ್ತು. ಮಿಸ್ಟರ್ ಆರ್ಯ, ಈ ಡೇಟಾ ಏನು ಹಾಗೆ ಹೋಗ್ತಾ ಇರಲಿ. ನಾವೊಂದ್ಸಲ ಕ್ರಾಸ್ ಚೆಕ್ ಮಾಡಿನೇ ಕಳಿಸ್ತಾ ಇದ್ವಿ. ಆಗ ನಾವು ಈ ಮಿಸ್ಟೇಕ್ಸ್ನೆಲ್ಲ ರೆಕ್ಟಿಫೈ ಮಾಡ್ತಾ ಇದ್ವಿ ಅಲ್ವಾ? ನೀವು ಕ್ರಾಸ್ ಚೆಕ್ ಮಾಡಿದ್ರು ರೆಕ್ಟಿಫೈ ಮಾಡಕ್ಕಾಗದೇ ಇದ್ರೆ ಏನ್ ಮಾಡ್ತಿದ್ರಿ ಮಿಸ್ಟರ್ ಅಶೋಕ್? ನಿಮ್ಮ ನೋಟಿಸ್ಗೆ ಬಂದಿಲ್ಲ ಅದು, ಆಗ ಲಾಸ್ ಅಲ್ವಾ? ಯಾವಾಗ್ಲೂ ಒಬ್ಬ ವರ್ಕರ್ ತಪ್ಪು ಮಾಡ್ತಾನೆ ಇರ್ತಾನೆ. ಆಮೇಲೆ ಅದನ್ನ ಸರಿ ಮಾಡೋದನ್ನೋದು ಪ್ರೊಫೆಷನಲಿಸಮ್ ಅಲ್ಲ ಶಿವಗಾಮಿ. ವರ್ಕರ್ಸ್ ತಪ್ಪು ಮಾಡಲೇಬಾರ್ದು. ಆಗ ಅವ್ರನ್ನ ನಂಬಿ ಯಾವುದೇ ಜವಾಬ್ದಾರಿ ಬೇಕಾದರೂ ಕೊಡ್ಬೋದು. ಅದರಲ್ಲೂ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ತುಂಬ ಅಲರ್ಟ್ ಆಗಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಲಕ್ಷ ಕೋಟಿ ಕೈ ತಪ್ಪೋಗುತ್ತೆ. ಇದು ತುಂಬಾ ಸೀರಿಯಸ್ ಇಶ್ಯೂ ಅಲ್ವಾ ಶಿವಗಾಮಿ? ಓಕೆ, ನಾನು ನೋಡ್ಕೋತೀನಿ. ಹೊರಡಿ.